ಹಲೋ, ಎಲ್ರಿಗೂ ನಮಸ್ಕಾರಗಳು. ನಾವಿವತ್ತು ಮಾಡಕೊಟ್ಟಿದ್ವಿ ಕುಷ್ಕ ರೈಸ್. ಈ ಕುಷ್ಕ ರೈಸ್ ಮಾಡೋಕ್ಕೆ ಮೊದಲಿಗೆ ನಾವು 3 ಈರುಳ್ಳಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ವಿ ಉದ್ದದಾಗಿ. ನಂತರ ಅಂದರೆ 3 ಈರುಳ್ಳಿ ಏನಕ್ಕಪ್ಪ ಅಂದರೆ, 1 ಈರುಳ್ಳಿ ಒಗ್ಗರಣೆಗೆ, ಇನ್ನೆರಡು ಬರೀ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಕೊಡುತ್ತೆ. ಅದು ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಖಾರದ್ದು ಒಂದು 7-8 ಮೆಣಸಿನ್ಕಾಯಿ ನಾವು ತೊಗೊಂಡಿದ್ದೀವಿ. ನಂತರ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜಿದ್ದು ಒಂದು ಟೊಮೊಟೊ ತೊಗೊಂಡಿದ್ದೀವಿ. ಟೊಮೊಟೊ ಏನು ಜಾಸ್ತಿ ಬೇಡ, ಒಂದು ಸಿಂಗಲ್ ಆದರೆ ಸಾಕು. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ಈಗ ನಾವು ಒಂದು 3-4 ಜನ ಇದ್ದೀವಿ. ಅದಕ್ಕೋಸ್ಕರ ನಾನು 3 ಗ್ಲಾಸ್ ಅಕ್ಕಿನ ಇಲ್ಲಿ ತೊಗೊಳ್ತಿದ್ದೀನಿ. ಸೋನೆ ಮೊಸರು ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ಅಂದರೆ ಗ್ಲಾಸ್ ಪ್ರಕಾರ ತೊಗೊಂಡ್ರೆ ಅದರ ಪ್ರಕಾರನೇ ನೀವು ನೀರು ತೊಗೋಬೇಕಾಗುತ್ತೆ. ನಾನಿಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ, ಅದೇ ಪ್ರಕಾರ ಹಾಕೋಬೇಕು. ಸ್ವಲ್ಪ ಎಣ್ಣೆ ಪಾಮಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಕಾಯೋ ತನಕ ಒಂದು 10 ಸೆಕೆಂಡ್ ಬಿಟ್ಟು, ನಂತರ ಚಕ್ಕೆ ಮಸಾಲಾನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಏನು ಖಾರದ ಆಗ ಹೆಚ್ಚಿಟ್ಕೊಂಡಿದ್ದಂಥ ತರಕಾರಿನ ಒಂದೊಂದಾಗಿ ಈಗ ಆ್ಯಡ್ ಮಾಡ್ತಾ ಹೋಗಬೇಕು. ಮೊದಲಿಗೆ ನಾವು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಇದೇನಿದೆ ಅದು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಅದು ಒಂದು 2 ನಿಮಿಷದಲ್ಲಿ ಫ್ರೈ ಆಗುತ್ತೆ. ಅದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಆ್ಯಡ್ ಮಾಡಿಕೊಂಡು ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಹಸಿ ವಾಸನೆ ಹೋದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಟೊಮೊಟೊನ ಹಾಕೊಳ್ಳೋಣ. ಈಗ ಒಂದು 2 ನಿಮಿಷ ಪಾತ್ರೆನ ಮುಚ್ಚಿಟ್ಟು ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಈಗ ಖಾರನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಚಿಲ್ಲಿ ಪೌಡರ್ ನಿಮಗೆ ಮೆಣಸಿನ್ಕಾಯಿ ಹಾಕಿದ್ರಿಂದ ನೋಡಿ ಹಾಕ್ಕೋಬೇಕಾಗುತ್ತೆ. ನಾವಿಲ್ಲಿ ಏನಿಲ್ಲ ಅಂದರೆ ಒಂದು 2 ಸ್ಪೂನ್ ಹಾಕ್ಕೊಳ್ತಿದ್ದೀವಿ. 2 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ವಾಪಸ್ ನಾವೀಗ ಮಸಾಲೆ ಹಾಕ್ಕೊಳ್ತಿದ್ದೀವಿ. ಗರಂ ಮಸಾಲ, ಇದು ಹೋಮ್ ಮೇಡ್ ಗರಂ ಮಸಾಲ, ನಾವು ಮನೆಯಲ್ಲೇ ತಯಾರಿಸಿದಂಥದ್ದು. ಸ್ವಲ್ಪ 1 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತಿದ್ದೀವಿ. ಈಗ ಒಂದು 2 ನಿಮಿಷ ಮುಚ್ಚಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಆದಷ್ಟು ಫಸ್ಟಿಗೆ ಕಮ್ಮಿ ಹಾಕ್ಕೊಳ್ಳಿ, ಬೇಕಾದ್ರೆ ಆಮೇಲೆ ಮೇಲೆ ಹಾಕೋಬೋದು. ಹೆಚ್ಚಾಕೊಂಡ್ಬಿಟ್ರೆ ಆಮೇಲೆ ಗಡಿಬಿಡಿ ಆಗಿಬಿಡುತ್ತೆ ಕೆಲಸ. ಸೊ ನೋಡಿ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ನಾವು ಏನು ಅಕ್ಕಿ ಹಾಕಿದ್ವಲ್ಲ, 3 ಗ್ಲಾಸ್ ಅಕ್ಕಿ ತೊಗೊಂಡ್ರಿಂದ ನಾವು 2 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ. ಅಕ್ಕಿ ನಿಮಗೆ ನೆನೆಸಿಟ್ಟಿದ್ರಿಂದ ನೀರೇನು ಜಾಸ್ತಿ ಹಾಕ್ಕೋಬೇಕಂತಿಲ್ಲ. ಸೊ ಇದು ಇನ್ನು ಒಂದು 5 ನಿಮಿಷ ಬೇಯಬೇಕಾಗುತ್ತೆ. 5 ನಿಮಿಷ ಬೆಂದಮೇಲೆ 3/4% ಬೆಂದಿರುತ್ತೆ ಅಕ್ಕಿ. ಯಾಕೆಂದರೆ ನಾವು ಸ್ವಲ್ಪ ಅಕ್ಕಿನ ನೀರಲ್ಲಿ ನೆನಕ್ಕಿಟ್ಟಿದ್ರಿಂದ 3/4 ಭಾಗ ನೆಂದಿರುತ್ತೆ. ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಆ ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಕ್ರಂಚಿಯಾಗಿ ಟೇಸ್ಟಿ ಕೊಡುತ್ತೆ. ಅದನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀವಿ. ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಮೇಲೆ ಹಾಕ್ಕೊಂಡು ಸ್ವಲ್ಪ ದಮ್ ಕಟ್ಟೋಕೆ ಮುಚ್ಚಿಟ್ಟು ಒಂದು 2 ನಿಮಿಷ ಆದಮೇಲೆ ತೆಗಿಬೇಕು ಅಷ್ಟೇ. ಈಗ